ಚಾನಲ್ ನೀವೇನು ನೋಡ್ತಾ ಇದ್ದೀರಿ. ಇವಾಗ ನಾವು ಮಡಿಕೇರಿಯಲ್ಲಿ ಇಳಿದಾಯಿತು. ಮಡಿಕೇರಿಯಲ್ಲಿ ಫಸ್ಟ್ನೇ ಜಾಗ ये बाहर से लिया। इससे अच्छा वेदर हो ही नहीं सकता. You are a good rider. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಟ್ ಟ್ರಯಾಂಗಲ್ ಯೂಟ್ಯೂಬ್ ಚಾನಲ್ ನೀವೇನು ನೋಡ್ತಾ ಇದ್ದೀರಿ. ಇವಾಗ ನಾವು ಮಡಿಕೇರಿಯಲ್ಲಿ ಇಳಿದಾಯಿತು. ಮಡಿಕೇರಿಯಲ್ಲಿ ಫಸ್ಟ್ನೇ ಜಾಗ ಬಂದುಬಿಟ್ಟು ಓಂಕಾರೇಶ್ವರ ಟೆಂಪಲ್ ಅಂತೇಳಿ ನೀವೇನು ಹಿಂದೆ ನೋಡ್ತಾ ಇದ್ದೀರಾ. ಇದು ಹಿಂದ್ಗಡೆ ಕಾಣ್ತಾ ಇರೋದು ನಿಮಗೆ ಓಂಕಾರೇಶ್ವರ ಟೆಂಪಲ್ಲು. ಸೊ ಸರೌಂಡಿಂಗ್ಸ್ ಹೀಗಿದೆ ನೋಡ್ಬೋದು ನೀವು. ಕಡೆ ಬ್ಯೂಟಿಫುಲ್ ಆಗಿದೆ. ಝೂಮ್ ಮಾಡ್ತಾ ಇದ್ದೀನಿ, ಮೋಸ್ಟ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಬನ್ನಿ ಸ್ನೇಹಿತರೆ ಅಂತ ದೇವಸ್ಥಾನದೊಳಗೆ ಹೋಗೋಣ. ದೇವಸ್ಥಾನ ಒಂದು ರೌಂಡು ಯಾವ ರೀತಿ ಕಾಣುತ್ತೆ, ಏನಿದೆ ದೇವಸ್ಥಾನನ ಒಂದ್ಸಲಿ ತೋರಿಸ್ತೀನಿ ನಿಮಗೆ. ಸೊ ಎದುರುಗಡೆ ನೋಡ್ತಾ ಇದ್ದೀರಾ, ಇದು ಓಂಕಾರೇಶ್ವರ ಟೆಂಪಲ್ ಅಂತೇಳಿ. ಸೊ ಈ ಓಂಕಾರೇಶ್ವರ ಟೆಂಪಲಲ್ಲಿ ಒಂದು ಪುಷ್ಕರಣಿ ಇದೆ, ಪುಷ್ಕರಣಿ ಜೊತೆ ಟೆಂಪಲ್ಲು. ಆ್ಯಂಡ್ ವೆದರ್ ನೋಡ್ಬೋದು ನೀವು. ಸುಮ್ಮನೆ 360 ಡಿಗ್ರಿ ವ್ಯೂ ಕೊಡ್ತೀನಿ ವೆದರ್ ಯಾವ ರೀತಿ ಇದೆ ಅಂತೇಳಿ. ಸೊ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ನೇಹಿತರೆ. ಸೊ ವೆದರ್ ಭಾಳ ಬ್ಯೂಟಿಫುಲ್ ಆಗಿದೆ. ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ನಾನು ಇವಾಗ ಒಳಗೆ ಹೋಗ್ತಾ ಇದ್ದೀನಿ. 10 ಗಂಟೆ ಇವಾಗ ಸಮಯ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಕಣ್ಣು ಯಾವ ರೀತಿ ತುಂಬಿದೆ ಮಳೆಯಲ್ಲಿ. ಆ್ಯಂಡ್ ಸಿಕ್ಕಾಪಟ್ಟೆ ಅಂತಾರೆ ವೆದರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಏನು ನೋಡ್ತಾ ಇದ್ದೀರಾ ಪುಷ್ಕರಣಿ ಇದು, ಅದು ನೋಡ್ತಾ ಇದ್ದೀರಲ್ಲ ಅದು ಮೇಲ್ಗಡೆ ಟೆಂಪಲ್ಲು. ಸೊ ನನ್ನ ಫ್ರೆಂಡ್ಸು ಅವರು ಲೈಕ್ ಬರ್ತಾ ಇದ್ದಾರೆ, ಇವಾಗ ಎಂಟ್ರಿ ಆಗ್ತಾ ಇದ್ದಾರೆ ಒಳಗಡೆ. ಸೊ ನ್ಯೂಲಿ ಮ್ಯಾರಿಡ್ ಕಪಲ್ ಅವರು. ಸೊ भाई लॉ के लिए कुछ कहना चाहोगे? कितना सुंदर है देखो. कैसा था वेदर? ये देखो हाँ ये बाहर से लिया. और ये भी पिंक फ्लावर. भाई कुछ बोलना चाहते हो लॉक के लिए? वेदर इससे अच्छा वेदर हो ही नहीं सकता. एकदम बढ़िया, ठंडा ठंडा. जर्नी कैसा था? बहुत बढ़िया. आपको दीदी बहुत अच्छा, बहुत कंफर्ट. You are a good rider. थैंक यू. बेस्ट ड्राइव. It was smooth. ಸೊ ಸ್ನೇಹಿತರೆ ನೋಡ್ಬೋದು, ಇವಾಗ ಇನ್ನೇನು ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿನ ಮತ್ತಿಷ್ಟು ನಾನು ಏನಂತಾರೆ ಟೈಪ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ದೇವಸ್ಥಾನದ ಹೊರಾಂಗಣ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಅಲೋಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ನಾನು ಒಳಗಡೆನೂ ಕೂಡ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ದೇವಸ್ಥಾನದ ಬಗ್ಗೆ ಏನಾದ್ರು ಹಿಸ್ಟ್ರಿ ಸಿಕ್ತು ಅಂದರೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಬಿಟ್ಟು ನಿಮಗೆ ಅದನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ವ್ಯವಸ್ಥೆ ಮಾಡ್ತೀನಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಇವ್ರದ್ದು ನನಗೆ ಸಿನಿಮ್ಯಾಟಿಕ್ ಶಾರ್ಟ್ ತೆಗೆದುಬಿಡೋಣ. ಬಟ್ ನಾನೇನು ಹೇಳೋದಂದರೆ, ಯಾರ್ಯಾರು ಈ ಮಾನ್ಸೂನಲ್ಲಿ ಮಡಿಕೇರಿನ ವಿಸಿಟ್ ಮಾಡ್ತಿಲ್ವೋ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಮತ್ತು ಮೀಮು ದುಡ್ಡ ನಿಮ್ಮ ಅಪ್ಪ ಕೊಡ್ದಾನ ಅಂತೇಳಿ ಮೀಮೆಲ್ಲ ಏನಂತಾರೆ ಹಾಕೋಕ್ಕೆ ಕೇಳೋಕ್ಕೆ ಹೋಗ್ಬಿಡ್ರಿ, ಕಮೆಂಟ್ ಹಾಕೋಕ್ಕೆ ಹೋಗ್ಬಿಡ್ರಿ. ಟ್ರಾವೆಲ್ ಮಾಡಿ. ಲೈಕ್ ಒನ್ ಆಫ್ ದ ಬೆಸ್ಟ್ ಫೀಲಿಂಗ್ಸ್ನ ಮಿಸ್ ಮಾಡ್ಕೋತೀರ ನೀವು. ಅಕಸ್ಮಾತ್ ಏನಾದರೂ ಮಿಸ್ ಮಾಡಿದರೆ ಜಸ್ಟ್ ನಾನು ನಿಮಗೆ ಕ್ಯಾಮ್ರಾ ಫ್ಲಿಪ್ ಮಾಡಿಬಿಟ್ಟು ತೋರಿಸ್ತೀನಿ ಲೈಕ್ ಯಾವ ರೀತಿ ಇದೆ ವೆದರು ಅಂತೇಳಿ. ಸೊ ಫುಲ್ ಏನಂತಾರೆ ವೆದರ್ ಒಂಥರ ಕೋಲ್ಡ್ ಇದೆ. ಆ್ಯಂಡ್ ಕಪಲ್ಸ್ ವಿಸಿಟ್ ಮಾಡ್ತೀರಾ, ಫ್ರೆಂಡ್ಸ್ ವಿಸಿಟ್ ಮಾಡ್ತೀರಾ, ಲವರ್ಸ್ ವಿಸಿಟ್ ಮಾಡ್ತೀರಾ ಅಂದರೆ ಬೆಸ್ಟ್ ಟೈಮು. ಮಾನ್ಸೂನಲ್ಲಿ ಮಡಿಕೇರಿ ಯಾರು ಮಿಸ್ ಮಾಡ್ತಾರೆ? ಮಡಿಕೇರಿ, ಚಿಕ್ಕಮಂಗ್ಳೂರು, ಊಟಿ ಇವೆಲ್ಲ ಮಿಸ್ ಮಾಡೋ ಜಾಗಗಳು ಅಲ್ರಿ. ಖಂಡಿತವಾಗ್ಲೂ ಏನಂತಾರೆ ವಿಸಿಟ್ ಮಾಡಬೇಕು. ನೀವು ವಿಸಿಟ್ ಮಾಡಿ ಈ ಫೀಲಿಂಗ್ನ ಎಕ್ಸ್ಪೀರಿಯೆನ್ಸ್ ಹೊಡಿಬೇಕು ಯಾವ ರೀತಿ ಏನು ಅಂಥೇಳಿ. ದೇವಸ್ಥಾನ ಸುತ್ತಮುತ್ತ ಮೇಲೆ ಕೆಳಗೆ ಫುಲ್ ಫಾಗ್ ಕವರ್ ಆಗಿದೆ. ಇನ್ನೇನು ದೇವಸ್ಥಾನ ಒಳಗೆ ಹೋಗ್ತಾ ಇದ್ವಿ. ದೇವಸ್ಥಾನ ಒಳಗೆ ಹೋದ ತಕ್ಷಣ ಓಂಕಾರೇಶ್ವರ ದೇವಸ್ಥಾನನ ಒಂದ್ಸಲಿ ಏನಂತಾರೆ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಮಡಿಕೇರಿಗೆ ಭಾಳ ಸಲ ಬಂದಿದ್ದೀನಿ, ಬಟ್ ಫಸ್ಟ್ ಟೈಮ್ ನಾನು ಟೆಂಪಲ್ ಒಳಗೆ ಬರ್ತಿರೋದು. ನೋಡೋದ ಸೊ ಯಾವ ರೀತಿ ಇದೆ ದೇವಸ್ಥಾನ ಏನು ಅನ್ನೋದನ್ನು. ಆ್ಯಂಡ್ ಜರ್ನಿ ಮಾತ್ರ ಭಾಳ ಸ್ಮೂತಾಗಾಯಿತು. ಆಲ್ಮೋಸ್ಟ್ ನಾನು ಒಬ್ಬನೇ ಒಂದು 510 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ ಬೆಳಗ್ಗೆಯಿಂದ. ಸೊ ಇನ್ನೂ ಬಾಕಿ ಇದೆ ಇವತ್ತಿಂದ ಡ್ರೈವಿಂಗ್. ಆಲ್ಮೋಸ್ಟ್ ಇನ್ನೊಂದು 60 ಕಿಲೋಮೀಟರ್ಸ್ ಆಗ್ಬೋದು. ಇದಾದಮೇಲೆ ಡೈರೆಕ್ಟು ನಾವು ರೆಸಾರ್ಟಿಗೆ ಹೋಗಿ ಸ್ಟೇ ಆಗಿ ರೆಸಾರ್ಟಲ್ಲಿ ಇವತ್ತು ಪೂರ್ತಿ ರೆಸ್ಟು. ಸೊ ರೆಸಾರ್ಟಲ್ಲಿ ಇವತ್ತು ರೆಸ್ಟ್ ಮಾಡಿ ಮತ್ತು ನಾಳೆ ಬೇರೆ ಪ್ಲೇಸಸ್ಗಳನ್ನ ಅಡ್ಡಾಡಕ್ಕೆ ಹೋಗ್ತೀವಿ. ಅದನ್ನು ಕೂಡ ನಿಮಗೆ ಎಂತಾರೆ ಲಾಗಲ್ಲಿ ಕವರ್ ಮಾಡ್ತೀನಿ. ಹೆಚ್ಚಿಗೆ ಟ್ರಾವೆಲ್ ಮಾಡಿದ್ದು ಆಮೇಲೆ ನಾನು ಒಬ್ಬನೇ ಡ್ರೈವಿಂಗ್ ಮಾಡ್ತಿದ್ದ ಕಾರಣ ಪ್ಲೇಸಸ್ಗಳು ಎಂತಾರೆ ನಾನು ಜಾಸ್ತಿ ಏನು ಮಾತಾಡೋಕ್ಕಾಗಿಲ್ಲ. ಜಸ್ಟು ಎಂತಾರೆ ಸೀನ್ರೀಸ್ನ ರೆಕಾರ್ಡ್ ಮಾಡಿದ್ದೀನಿ. ಇದೇನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಎಂಟ್ರೆನ್ಸ್. ಸೊ
ಸೊ ಎದುರುಗಡೆ ನಿಮಗೆ ಕಾಣ್ತಾ ಇರೋದು ಪುಷ್ಕರಣಿ. ಆ ಪುಷ್ಕರಣಿ ಆಪೋಸಿಟ್ ದೇವಸ್ಥಾನದ ಎಂಟ್ರೆನ್ಸ್ ಇರೋದು. ಈಚೆಲೆ ಅಂದರ್ किधर है अंजनाद्री? हनुमान ही है मेरे ख्याल से, बाहर लिखा था हाँ हनुमान टेम्पल तो है इधर. वही है. हाँ चलिए चलते हैं अंदर. मुझे ऐसा लग रहा है. हाँ है इधर, है ना इधर. मुझे देखना था ना हनुमान भगवान को. देख लिए. आई एम हैप्पी. यस बुला लिया भगवान ने. यही तो है. आराम से चढ़ो, आराम से चढ़ो. ಸೊ ಫ್ರೆಂಡ್ಸ್ ದೇವಸ್ಥಾನದ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗೆ. ಸೊ ನೋ ಫೋಟೋಗ್ರಫಿ ಅಂತ ಹಾಕಿದ್ದಾರೆ. ಆ ಲೋಡ್ ಇದೆಯಲ್ಲೋ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಮಹಲೆಲ್ಲ ಹೊಗೆ ಬರುತ್ತೆ ಫ್ರೆಂಡ್ಸ್, ಅಷ್ಟು ಚಳಿ ಐತೆ. ಸೊ ಸಖತ್ತಾಗಿದೆ. ಸೊ ಇದು ಓಂಕಾರೇಶ್ವರ ಟೆಂಪಲ್ ಮುಂದೆ ದೇವಸ್ಥಾನ ಎಂಟ್ರೆನ್ಸ್. ಸೊ ಸ್ನೇಹಿತರೆ, ಇಷ್ಟ ಆಗಿತ್ತು ನಮ್ಮ ಮಡಿಕೇರಿ ಎಂಟ್ರಿ ಹಾಗೂ ಓಂಕಾರೇಶ್ವರ ಟೆಂಪಲ್ ವಿಸಿಟ್ ಮಾಡಿದ ಲಾಗ್. ನಾನು ಇಷ್ಟಕ್ಕೆ ಈ ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಈ ವಿಡಿಯೋನ ಭಾಳ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಪಾರ್ಟ್ 1 ನೋಡಲಿಲ್ದವರು ದಯವಿಟ್ಟು ಪಾರ್ಟ್ 1 ನೋಡಿ. ಸೊ ಇದು ಪಾರ್ಟ್ 2 ಆಗಿರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ನಮ್ಮ ಪಯಣ ಬಂದುಬಿಟ್ಟು ಸೀದಾ ನಾವೇನು ಸ್ಟೇ ಆಗಿನ ರೆಸಾರ್ಟ್ ಬುಕ್ ಮಾಡಿದ್ವಿ ಅದರ ಕಡೆಗಾಗಿತ್ತು. ಸೊ ಅದನ್ನು ಮುಂಬರುವ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆನೂ ಕಂಪ್ಲೀಟಾಗಿ. ಸೊ ಐ ಹೋಪ್ ಯು ಆಲ್ ಗೈಸ್ ಹ್ಯಾವ್ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ಯಾರ್ಯಾರು ವಿಡಿಯೋನ ಲೈಕ್ ಮಾಡಿಲ್ಲೋ, ಶೇರ್ ಮಾಡಿಲ್ಲೋ, ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಹಿಯರ್. ಥ್ಯಾಂಕ್ ಯು ಸೋ ಮಚ್.